ಸ್ವಾತಂತ್ರ್ಯ ನಂತರ 2-3 ಪ್ರಧಾನಮಂತ್ರಿಗಳ ಆದಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ದೊಡ್ಡ ಪ್ರಮಾಣದಲ್ಲಿ ಇದು ನಡೆದಿತ್ತು. ಅಂದ್ರೆ ವಿಶೇಷವಾಗಿ ನಮ್ಮ ಸಮುದಾಯವನ್ನ ಇಸ್ಲಾಂ ಮತ ಅಥವಾ ಕ್ರಿಶ್ಚಿಯನ್, ನಾನು ಇದು ಎರಡನೇ ಯಾಕೆ ಹೇಳ್ತೇನೆ ಅಂದ್ರೆ, ಈ ದೇಶದ ಯಾವುದೇ ಮತಕ್ಕೆ ಅವ್ರು ಕನ್ವರ್ಟ್ ಆದರೂ ಈ ಜಾತಿ ಅಥವಾ ಮೀಸಲಾತಿ ಪದ್ಧತಿಗೆ ಹಾನಿ ಆಗೋದಿಲ್ಲ. ಕ್ರೈಸ್ತರಾಗಿ ಅಥವಾ ಇಸ್ಲಾಂ ಆಗಿ ಅವರು ಮತಾಂತರಗೊಂಡ್ರೆ ಅವರು ಒಬ್ಬ ಬುಡಕಟ್ಟು ಅನ್ನುವಂಥ ಅರ್ಹತೆ ಇರೋದಿಲ್ಲ. ಇದು ಶಾಂತಾರಾಮನೋ ಅಥವಾ ಗಿರಿಜನ ಸುರಕ್ಷಾ ವೇದಿಕೆ ಹೇಳುವಂಥದ್ದಲ್ಲ. ಇಂದಿರಾ ಗಾಂಧಿಯವರ ಮಂತ್ರಿ ಮಂಡಲದಲ್ಲಿ ಒಬ್ಬ ಪ್ರಭಾವಿಯಾದಂಥ ಒಬ್ಬ MP ಬಿಹಾರದವರು, ಅವರು ಕಾರ್ತಿಕ್ ಉರಾಮ್ ಅಂತ ಹೇಳಿ, ಅವರು ಇದನ್ನ ನೋಡಿಕೊಂಡು ಪ್ರತ್ಯಕ್ಷ ನೋಡಿ ಆಗಿನ ಕಾಲದಲ್ಲಿ 1966ರಲ್ಲಿ ಒಂದು ಸಂಘಟನೆ ಮಾಡ್ತಾರೆ. ಇದೆಲ್ಲ ಎಷ್ಟು ಈ ರೀತಿಯಾಗಿದೆ ಅಂತ ಅಧ್ಯಯನ ಮಾಡ್ತಾರೆ. ಅಷ್ಟು ಮಾಡಿ 235 MP ಸಹಿ ಹಾಕಿ ಶ್ರೀಮತಿ ಇಂದಿರಾ ಗಾಂಧಿ ಕೊಡ್ತಾರೆ. ಇದೊಂದು ಕಾನೂನು ಮಾಡಬೇಕು, ನಮ್ಮ ಬುಡಕಟ್ಟು ಸಮುದಾಯ ಯಾರೆಲ್ಲ ಮತಾಂತರ ಆಗಿ ಕ್ರೈಸ್ತರು ಮುಸ್ಲಿಮರಾಗ್ತಾರೆ ಅವರಿಗೆ ಈ ಸೌಲಭ್ಯಗಳು ಸಿಗಬಾರ್ದು, ಅವ್ರ ಲೀಸ್ಟ್ ಇಂದ ತೆಗಿಬೇಕು ಅಂತ. ಅದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅದನ್ನ ಸಮ್ಮತಿಸಿಕೊಂಡು ಒಂದು ಆಯೋಗ ಕೂಡ ಮಾಡ್ತಾರೆ, ಜಂಟಿ ಕಮಿಷನ್ ಅಂತ ಮಾಡ್ತಾರೆ. ಆ ಕಮಿಷನ್ ಕೂಡ ಅಧ್ಯಯನ ಮಾಡಿ 4 ವರ್ಷ ನಂತರ ವರದಿ ಕೊಡುತ್ತೆ 1970ರಲ್ಲಿ. ಆ ವರದಿಯಲ್ಲಿ ಕೂಡ ಅದೇ ಹೇಳುತ್ತೆ, ಸಂವಿಧಾನದ ಪ್ರಕಾರ ಒಬ್ಬ ಟ್ರೈಬಲ್ ಆಗಿದ್ದವನು ಅವನಿಗೆ ಅವನದಾದಂಥ ಈ ಕಲ್ಚರ್ಗಳೆಲ್ಲ ಮಾಡಬೇಕು, ಅವನು ಆಚರಣೆ ಮಾಡಬೇಕು. ಅಕಸ್ಮಾತ್ ಕನ್ವರ್ಟ್ ಆದ್ಮೇಲೆ ಅದು ಮಾಡಿದ್ರೆ ಅದಕ್ಕೆ ಧಕ್ಕೆ ಇಲ್ಲ. ಕನ್ವರ್ಟ್ ಆಗ ಅವನು ಬಿಟ್ಟು ಬಿಡ್ತಾನೆ ತನ್ನ ಪರಂಪರೆ. ಉದಾಹರಣೆಗೆ ಅವನು ಎಲ್ಲೋ ಜಡೆ ಬಿಡಬೇಕು, ಜುಟ್ಟ ಬಿಡಬೇಕು, ಬಿಡ್ತಾ ಇಲ್ಲ. ಆಮೇಲೆ ಅವನು ಅವ್ರು ಹೇಳಿದಾಗ ಕಾಡಿನಲ್ಲಿ ಯಾವುದೋ ಮರಕ್ಕೆ ಪೂಜೆ ಮಾಡಬೇಕು. ಉದಾಹರಣೆ ಮೈಸೂರಲ್ಲಿ, ಚಾಮರಾಜನಗರದಲ್ಲಿ, ರಾಮನಗರದಲ್ಲಿ ಹೋದ್ರೆ ಕಲ್ಲಿಗಳಿಗೆ ಪೂಜೆ ಮಾಡ್ತಾರೆ, ಕಲ್ಲುಗಳಿಗೆ. ಈ ನಮ್ದೆಲ್ಲ ಜಿಲ್ಲೆಗಳಲ್ಲಿ ಈಗ ರಾಮನ ಪೂಜೆ, ಶಿವನ ಪೂಜೆ, ದೇವಿ ಪೂಜೆ ಮಾಡ್ತಾರೆ. ಆದ್ರೆ ಮೈಸೂರು ಭಾಗದಲ್ಲಿ ಅತ್ಯಂತ ಹಿಂದುಳಿದಿರುವಂತಹ ಸೋಲಿಗ, ಜೇನುಕುರುಬ, ಬೆಟ್ಟಕುರುಬ, ಏರುವ ಇವರೆಲ್ಲ ಇದ್ದಾರೆ. ಅಲ್ಲಿ ಇವತ್ತಿಗೂ ಈ ಮರಗಳ ಪೂಜೆ, ಕಲ್ಲಿನ ಪೂಜೆ ಪ್ರಸ್ತುತ ಇದೆ. ಅದನ್ನ ಅವನು ಆಚರಣೆ ಮಾಡಿದ್ರೆ ಅವಾಗ ಅವನಿಗೆ ಧಕ್ಕೆ ಬರೋದಿಲ್ಲ. ಈಗ ಅವರು ಯೋಚನೆ ಮಾಡ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಆಯೋಗ ಕೂಡ ಹೇಳುತ್ತೆ. ಆದ್ರೆ ಅನೇಕ ರಾಜಕೀಯ ಕಾರಣ ಇರ್ಬೋದು, ಅಂದಿನಿಂದ ಇಂದಿನವರೆಗೂ ಆ ಕಾನೂನಾಗಿ ಬಂದಿರೋದಿಲ್ಲ. ಇದರ ಜೊತೆಗೆ ಅನೇಕ ಸಲ ಈ ಕೇರಳದ ಪ್ರಕರಣ, ಇತರ ಅನೇಕ ಪ್ರಕರಣ ಸುಪ್ರೀಂ ಕೋರ್ಟಿಗೆ ಹೋದಾಗ ಕೂಡ ಇಲ್ಲ, ಯಾರು ಕನ್ವರ್ಟ್ ಆಗ್ತಾರೆ ಅದು ಅವರು ಪರಂಪರೆ ಕಳ್ಕೊಳ್ಳುವಂಥದ್ದು ಆಗಿದೆ. ಈಗ ನಮ್ಮ ಬೇಡಿಕೆ ಅದು ಒಂದಿದೆ, ಅದು ಬೇರೆ ಭಾಗದಲ್ಲಿ ನಾನು ಹೇಳಿದ್ದೀನಿ ಕಾಲದಲ್ಲಿ, ಯಾರೆಲ್ಲ ಮತಾಂತರ ಆಗ್ತಾರೆ ಅವರು ಕೇವಲ ಧಾರ್ಮಿಕ ಕಾರಣಕ್ಕಾಗಿ ಅಂತ ಅನ್ಕೊಳ್ಬಾರ್ದು. ಇದು ಯಾವುದೋ ಒಂದು ಹಿಂದೂ ಸಂಘಟನೆ ಹೇಳ್ತಂತ ಅನ್ಕೋಬಾರ್ದು. ನಮ್ಮ ಸಮುದಾಯವನ್ನ, ಬುಡಕಟ್ಟು ಸಮುದಾಯವನ್ನ ಬುಡಕಟ್ಟು ಅಂತ ಗುರುತಿಸೋದು ಹೇಗೆ? ಅವ್ರ ಮನೆಗೆ ಹೋಗಿ ಕುಲಶಾಸ್ತ್ರ ಅಧ್ಯಯನ ಅಂತ ಮಾಡ್ತಾರೆ. ಅವರ ಮನೆಯಲ್ಲಿ ಯಾವುದೊಂದು ಪೂಜೆ ಸ್ಥಳ ಇದೆಯೋ, ಮನೆಯಲ್ಲಿ ಚಿತ್ರ ಬಿಡಿಸ್ತಾರೋ, ಮನೆಯಲ್ಲಿ ನೃತ್ಯ ಹಾಡು ಮಾಡ್ತಾರೋ, ನಾಳೆ ಜುಟ್ಟು ಬಿಟ್ಟಿದಾರೋ, ಅಥವಾ ಇನ್ಯಾವುದೋ ತಿಲಕ ಬಿಳಿದೋ, ಕಪ್ಪದೋ, ಕೆಂಪು ಅವ್ರ ಹಚ್ಚಿದಾರೋ, ಇವೆಲ್ಲ ಅಧ್ಯಯನ ಜೊತೆಗೆ ಅವರು ಆ ಹಾಡು ಕುಣಿತ ಅವ್ರಿಗೆ ಬರುತ್ತೋ ಇದೆಲ್ಲ ಅಧ್ಯಯನ ಮಾಡಿ ಹೌದು ಅಂತ ನಮಗೆ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಈತ ಸಿದ್ಧಿ ಹೌದು, ಈತ ಸೋಲಿಗೆ ಹೌದು, ಈತ ಕೊರಗ ಹೌದು ಅಂತ ಕೊಟ್ಟಿರ್ತಾರೆ. ಒಂದ್ ವೇಳೆ ಅವನು ಅದನ್ನ ಬಿಟ್ಟ ಅಂದ್ರೆ ಸಹಜವಾಗಿ ನಮ್ಗೆ ಎಲ್ಲ ಅರ್ಥ ಆಗುತ್ತೆ, ಅವನ ಅರ್ಹತೆ ಕಳ್ಕೊಳ್ತಾನೆ. ಅದಕ್ಕೋಸ್ಕರ ನಾವು ಯಾರಿಗೂ ವಿರುದ್ಧ ಮಾಡೋದಲ್ಲ, ನಮ್ಮ ಸಮುದಾಯದ ಸಂಸ್ಕೃತಿ, ಪರಂಪರೆ, ಆಚಾರ, ವಿಚಾರ, ಪೂಜಾ ಪದ್ಧತಿ ನಾಶ ಮಾಡೋದಾದ್ರೆ ಅವನು ಬುಡಕಟ್ಟಾಗಿ ಇರಬಾರ್ದು, ಅವನ ಲೀಸ್ಟ್ ಇಂದ ತೆಗಿಬೇಕು ಅನ್ನುವಂಥ ಬೇಡಿಕೆ ನಾವು ಇರ್ತಾನೆ ಬಂದಿದೆ. ಸೊ ಅದಕ್ಕೆ ಅನೇಕ ಸಲ ಸರ್ಕಾರಗಳು ಒಪ್ಪಿದೆ, ಅದು ಕಾನೂನಾಗಿ ಮಾಡಲಿಲ್ಲ ಅಷ್ಟೇ. ಕಳೆದ ವರ್ಷ ನಾವೆಲ್ಲ ಮಾಧ್ಯಮದಲ್ಲಿ ಕೇಳಿರಬೇಕು, ಪರಿಶಿಷ್ಟ ಜಾತಿಯ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ತಾರೆ. ಅದೇ ತರ ನಮ್ಗೆ ಬುಡಕಟ್ಟು ಜನಾಂಗದ ಆಗ್ಬೇಕು.